ಹಾಯ್ ಫ್ರೆಂಡ್ಸ್, ಟೋಟಲಿ ಚಿನ್ನು ಎಲ್ಲ ರೆಡಿಯಾಗಿದ್ದೀವಿ. ಮಗುನ ಹಾಸ್ಟೆಲ್ ಬಿಡೋಕೆ ಹೋಗಿ ಎಲ್ಲ ರೆಡಿ ಆಯಿತು. ಸೊ ಅದು ನಮ್ಮ ಹಸ್ಬೆಂಡ್ ಬರ್ತಡೇ ಸಣ್ಣ ಮಾಡಿರೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಇವತ್ತು ಕಟ್ಟಿರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಂತ ರೆಡಿ ಆಗ್ತಾಯಿದ್ದೀವಿ. ಅಲ್ಲೇ ಆನ್ ದ ವೇ ಸಿಗುತ್ತಂತೆ ಅದು. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಫಸ್ಟ್ ಟೈಮ್ ಹಾಸ್ಟೆಲಿಗೆ ಬಿಡ್ತಾ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಆಮೇಲೆ ಹಾಸ್ಟೆಲಿಗೆ ಬಿಡೋಣ ಅಂದ್ಕೊಂಡಿದ್ದೀವಿ. ನಾಳೆ ಹಾಸ್ಟೆಲ್ ಮಾಡೋದು, ಇವತ್ತಲ್ಲಿ ಏನು ಮಾಡೋದು ಇಲ್ಲಪ್ಪ, ಏನಿಲ್ಲ, ಹಾಗೇನೆ ಒಂದು ಬಟ್ಟೆಲ್ಲ ಒರೆಸ್ಕೊಂಡಿದ್ದು ಮಾಡೋಣ. ಸ್ಲಿಪ್ಪರೆಲ್ಲ ನೀರಾಗಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಬಾಯ್, ಟೈಮ್ ಆಯಿತು ಅಂತ ಬೈತಾ ಇದ್ದಾರೆ. ಸೊ ಹಾಯ್ ಫ್ರೆಂಡ್ಸ್, ಆಗಲೇ ಹೇಳ್ದಾಗೆ ಮುಂದೆ ಬಂದು, ಅಂದರೆ ಅಲ್ಲಿಂದ 6 ಗಂಟೆಗೆ ಹೊರಟೋದ್ರಿಂದ ಮುಂದೆ ಬಂದು ಮಕ್ಕಳು ತುಂಬ ಹಸಿವಾಗ್ತಿದೆ ಅಪ್ಪ ಅಂತ ಹೇಳಿದ್ರು. ಏಕೆಂದರೆ ಎದ್ದ ತಕ್ಷಣ ಹಾಲು ಕುಡಿತಾಯಿದ್ರು. ಇವತ್ತೇನು ಕೊಟ್ಟಿಲ್ಲ ಅಲ್ವಾ ಅವ್ರಿಗೆ. ಸೊ ಎದ್ದ ತಕ್ಷಣ ಸ್ನಾನ ಮಾಡೋದು ಎಲ್ಲ ಮಾಡೋದ್ರಿಂದ ಬಿಸಿ ಬಿಸಿ ಸ್ನಾನ, ಹೊಟ್ಟೆ ಹಸಿವಾಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಹಾಲು ಬಿಸ್ಕೆಟ್ ಕೊಡಿಸ್ತೀನಿ, ನಾವೇನಾದ್ರು ಕಾಫಿ ಕುಡಿತೀನಿ ಅಂತ ಹೇಳಿದ್ರು. ಬಟ್ ನನಗೆ ಕಾಫಿ ಟೀ ಏನೂ ಅಭ್ಯಾಸ ಇಲ್ಲ, ಆದ್ದರಿಂದ ನಾನು ಏನೂ ಬೇಡ ಅಂದ್ಬಿಟ್ಟು ಕಾರಲ್ಲಿ ಹಾಗೆ ಸುಮ್ಮನೆ ಸ್ಲೀಪ್ ಮಾಡಿದ್ದೆ. ಅವರು ಮಕ್ಕಳು ಹೋಗಿ ಹಾಲು ಕುಡಿದ್ರಂತೆ, ಅವ್ರು ಕಾಫಿ ಕುಡ್ಕೊಂಡು ಬಂದರು. ಸೊ ನಾನು ಹಾಗೆ ಕಾರಲ್ಲಿ ಕೂತು ರೆಸ್ಟ್ ಮಾಡ್ತಾ ಇದ್ದೆ. ಸ್ವಲ್ಪ ಹಾಗೆ ಮುಂದೆ ಹೋದ್ವು ಸ್ವಲ್ಪ ದೂರ ಎಲ್ಲ ಪ್ಲೇಸೆಲ್ಲ ನೋಡ್ಕೊಂಡು ಹೋದ್ವು. ತುಂಬ ಚೆನ್ನಾಗಿತ್ತು. ಮಗನ ಕೇಳ್ತಾಯಿದ್ರು, ಯಾಕೆ ಬೇಜಾರಾಗಿದೆಯಾ, ಹಾಸ್ಟೆಲ್ಗೆ ಹೋಗ್ತಾ ಅಂತ ಬೇಜಾರಾಗ್ತಿದೆಯಾ ಹೇಗೆ ಅಂತ. ಸೊ ಅವನು ಹಾಗೇನಿಲ್ಲ ಅಪ್ಪ ಅಂತ ಹೇಳ್ತಾ ಇದ್ದ. ಅಲ್ಲಿಂದ ಹಂಗೆ ಮುಂದೆ ಹೋದಾಗ ಮಕ್ಕಳು ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ದೆ ನನ್ನ ಚಿಕ್ಕ ಮಗ. ಸೊ ಅವನಿಗೆ ಬೇಗ ಟಿಫನ್ ಆಗಿಬಿಡ್ಬೇಕು, ಹೊಟ್ಟೆ ಹಸಿವಾದರೆ ತಡೆಯಲ್ಲ. ಸೊ ನಾವು ಲಾಸ್ಟ್ ಟೈಮ್ ಹೋದಾಗ ಅಲ್ಲೇ ಒಂದು ಸುರುಚಿ ಅಂತ ಒಂದು ಹೋಟೆಲ್ ಇದೆ. ಸೊ ನಾವು ಲಾಸ್ಟ್ ಟೈಮು ಕೂಡ ಅಲ್ಲೇ ಊಟ ಮಾಡಿದ್ವು, ಏನೋ ಬ್ರೇಕ್ಫಾಸ್ಟ್ ಮಾಡಿದ್ವು ಮಾರ್ನಿಂಗ್ದು. ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟು. ಹಾಗಾಗಿ ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಕೊಂಡು ಬಂದ್ವು. ಏನೇನು ತೊಗೋತೀರ ಅಂದರು. ನಾನು ನನ್ನ ದೊಡ್ಡ ಮಗ ಮಸಾಲೆ ದೋಸೆ ತೊಗೊಂಡ್ವು, ನಮ್ಮ ಹಸ್ಬೆಂಡು ಮತ್ತು ಒಂದು ಚಿಕ್ಕವನಿಬ್ರು ಇದು ಪಲಾವ್ ತೊಗೊಂಡ್ರು, ತಿಂತಾಯಿದ್ರು. ಬಟ್ ನಾನು ಏನು ಮಾತಾಡ್ತಿದ್ದೆ ಅಂದರೆ ಫ್ರೆಂಡ್ಸ್, ನಂಗೆ ತುಂಬ ಬೇಜಾರಾಯಿತು, ತುಂಬ ಅಂದರೆ ತುಂಬ ಬೇಜಾರಾಯಿತು. ಅಳುನೇ ಬಂತು ಫ್ರೆಂಡ್ಸ್, ನಾನು ಅತ್ತೇ ಬಿಟ್ಟೆ. ನಾನು ಅಷ್ಟು ಬೇಜಾರಾಯಿತು. ಏನಂದರೆ, ಯಾಕೆ ವೀಡಿಯೋ ಮಾಡ್ತಾಯಿದ್ಯಾ, ಇದೆಲ್ಲ ಬೇಕಾ, ಬೇಡ ನೀನು ಇದನ್ನೆಲ್ಲ ನಿಲ್ಲಿಸ್ಬಿಡು ಅಂತ ಹೇಳಿದ್ರು. ನನಗೆ ಅದೆಷ್ಟು ಅಳು ಬಂತು ಅಂದರೆ ಕಾರಲ್ಲಿ ಕೂತ್ಕೊಂಡು ಅಳ್ತೆ ನಾನು. ನನಗೆ ಅಷ್ಟೂ ಬೇಜಾರಾಯಿತು. ಯಾಕಂದ್ರೆ ನಾನು ತುಂಬ ಇಷ್ಟಪಟ್ಟು ಮಾಡ್ತಿರೋ ಇದೊಂದು ಚಾನೆಲ್ ಮಾಡಿರೋದು, ಓಪನ್ ಮಾಡಿರೋದು ಯೂಟ್ಯೂಬು. ಅದನ್ನು ಬೇಡ ಅಂದ್ರಲ್ಲ, ಅದು ನಂಗೆ ಸಖತ್ತು ಬೇಜಾರಾಯಿತು ಫ್ರೆಂಡ್ಸ್, ನಿಜವಾಗ್ಲೂ. ಮಗ ನಾನು ಅಳೋದು ನೋಡಿ ಬೇಜಾರಾದ, ಮುಂದಕ್ಕೆ ಹೋಗಿ ಕೂತ್ಕೊಂಡ ಬಿಡಮ್ಮ ಅಂದ್ಬಿಟ್ಟು. ಚಿಕ್ಕವನು ನಗ್ತಾಯಿದ್ದ ಅಳ್ತಿರೋದು ನೋಡಿ. ಸೊ ಏನು ಮಾಡಲ್ಲ, ಮಕ್ಕಳಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಮುಂದೆ ಬಂದು ಧರ್ಮಸ್ಥಳ ಆರ್ಚ್ ಕಾಣಿಸ್ತು. ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲೇ ದೇವ್ರಿಗೆ ಕೈ ಮುಗಿದ್ಬಿಡಿ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ ಅಂದರು. ಸೊ ಎಲ್ಲರೂ ಇಲ್ಲೇ ಅಲ್ಲೇ ನಿಂತು ಕೈ ಮುಗಿದು ಮುಂದೆ ಹೊರಟಾಗ ಹಸಿರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲೊಂದು ದೇವಸ್ಥಾನ ಇತ್ತು, ಬಟ್ ಅದು ಯಾವ ದೇವಸ್ಥಾನ ಏನು ಅಂತ ನಮಗೆ ಗೊತ್ತಿಲ್ಲ, ನಾನು ಯಾವಾಗಲೂ ನೋಡಿರಲಿಲ್ಲ. ಈ ಸಲ ನೋಡಿದೆ, ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸೊ ಗಾಡಿ ಮೂವ್ ಆಗಿಬಿಡ್ತು. ಅಲ್ಲಿಂದ ಮುಂದೆ ಬಂದ್ವು. ಸೀಟ್ ಬೆಲ್ಟ್ ಅಂದರೆ ಸ್ವಲ್ಪ ಮಕ್ಕಳಲ್ಲಿ ನಿಂತಿದ್ರು, ವಾಶ್ರೂಮ್ ಮಾಡೋಕ್ಕೆ ಅಂತ ಇಳಿದ್ರು. ಆಮೇಲೆ ಮತ್ತೆ ಹತ್ತಿದ್ರಲ್ಲ, ಸೀಟ್ ಬೆಲ್ಟ್ ಹಾಕೋದು ಮರ್ತ್ಬಿಟ್ರು. ನಮ್ಮ ಮನೇಲಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಪೊಲೀಸರು ಹಿಡ್ಕೊಂಡ್ಬಿಟ್ರು. ಕೇಳಿದ್ರು ಏನು ಇತ್ತು ಅಂತ. ಆಮೇಲೆ ಹೇಳಿ ಚಿಲ್ಲರೆ ಸ್ವಾಮಿಯವ್ರಿಗೆ ಫೋನ್ ಮಾಡಿದ್ರು, ನಮ್ಮ ಮನೆಯವ್ರು ಹಿಂಗೆ ಗೊತ್ತು ಅಂದ್ಬಿಟ್ಟು. ಸೊ ಹಾಗೆ ಮಾಡಿ ಅಂದರು. ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ವು. ಅವರಿಲ್ಲ, ನಮಗೆ ಗೊತ್ತಿರೋರು ಇವರು ಅಂತ ಹೇಳಿದ್ರು. ಅಲ್ಲಿಂದ ಬಿಟ್ಟರು. ಬಂದ್ವು ನಾವು ಮುಂದೆ ಬಂದಾಗ ಅಲ್ಲೊಂದು ಪ್ಲೇಸ್ ಕಾಣ್ತಾ ಇದೆ. ಸೊ ಏನೇನೋ ಅಲ್ಲಿ ಬೆಳೆದಿದ್ರು, ಅಂದರೆ ಅದು ಏನು ಬೆಳೆದ್ರಿ ಅಂತ ಗೊತ್ತಿಲ್ಲ. ಬಟ್ ಡ್ರ್ಯಾಗನ್ ಫ್ರೂಟ್ ಇರ್ಬೋದು ಅಂತ ನನ್ನ ದೊಡ್ಡ ಮಗ ಹೇಳ್ದ. ಅಪ್ಪ ಅದು ಡ್ರ್ಯಾಗನ್ ಫ್ರೂಟ್ ಥರ ಕಾಣ್ತಾ ಇದೆ ಅಂತ ಹೇಳ್ದ. ಯಾಕೆಂದರೆ ಅವ್ನಿಗೆ ಸೈನ್ಸಲ್ಲಿ ಇರುತ್ತಲ್ಲ, ಗೊತ್ತಿರುತ್ತೆ ಅಂದ್ಕೊಂಡು. ಸೊ ಅದೇನು ಅಂತ ನಮಗಷ್ಟು ಐಡಿಯಾ ಇಲ್ಲ. ಬಟ್ ಫ್ರೆಂಡ್ಸ್, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನಾವು ಕಟ್ಟಿಲೋ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ರೋಡ್ ಅದು. ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡೋಕ್ಕೆ. ಮಳೆ ಹುಯ್ದಿರೋದ್ರಿಂದ ಸುತ್ತ ಹಸಿರು, ಕೆಳಗಿಳಿದ್ರೆ ಕಾರ್ ಹತ್ತಬೇಕು ಅಂತಲೇ ಅನ್ನಿಸ್ತಿಲ್ಲ ನನಗೆ, ಅಷ್ಟು ತುಂಬ ಇಷ್ಟ ಆಯಿತು. ಅಲ್ಲಿಂದ ಮುಂದೆ ಬಂದ್ವು, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಾಗ ಒಳಗಡೆ ಏನು ವಿಡಿಯೋನು ಮಾಡೋಗಿಲ್ಲ ಅಂತ ಹೇಳಿ ನಮ್ಮಲ್ಲಿ ಮೊದಲೇ ಹೇಳ್ತಾಯಿದ್ರು. ಅಲ್ಲೆಲ್ಲ ಸುಮ್ಮನೆ ಪೊಲೀಸ್ನವ್ರುಗಳು ಹಿಡಿದ್ರೆ ಕಿರಿಕಾಗುತ್ತೆ, ಬೇಡ ಅಂತ. ಸೊ ನಾನು ಅದಕ್ಕೆ ಓಕೆ ಅಂತ ಹೇಳಿ ಔಟ್ಸೈಡ್ ಮಾತ್ರ ವಿಡಿಯೋ ಮಾಡಿದೆ. ಕಾರ್ ಪಾರ್ಕಿಂಗ್ ಮಾಡ್ಬರಕ್ಕೆ ಹೋಗಿದ್ರು ನಮ್ಮ ಮನೇಲಿ. ನಾನು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಸ್ವಲ್ಪ ಮುಂದೆ ಹಾಗೆ ಹೋಗಿ ಅಲ್ಲಿ ಎಂಟ್ರೆನ್ಸ್ ಮಾತ್ರ ವೀಡಿಯೋ ಮಾಡಿದೆ. ಅಲ್ಲಿಂದ ಬಂದು ಅಲ್ಲಿಂದ ವೀಡಿಯೋ ಮಾಡಿಕೊಂಡು ಒಳಗಡೆ ಹೋಗ್ಬೇಕಾದ್ರೆ ಸ್ಲಿಪ್ಪರ್ನ ಕಾರಲ್ಲೇ ಬಿಟ್ಟು ಬಂದ್ವು. ಯಾಕೆ ಬೇಕಲ್ಲೆಲ್ಲ ರಶ್ ಇರದೆ, ತುಂಬ ರಶ್ಶು, ತುಂಬ ಜನ ಫ್ರೆಂಡ್ಸ್. ಯಾಕೆಂದರೆ ಸಂಡೇ ಆದ್ರಿಂದ ತುಂಬ ಜನ ಇದ್ದರು, ತುಂಬ ರಶ್ಶು. ಸೊ ಕ್ಯೂನಲ್ಲೇ ಹೋದ್ವು ದರ್ಶನಕ್ಕೆ. ಮಳೆ ಉದ್ದಿರೋದ್ರಿಂದ ಅಲ್ಲಿ ನೀರು ಹರಿತಾ ಇತ್ತು, ನದಿಗಳಲ್ಲಿ ನೀರು ಹರಿತಾ ಇತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು.
ಅದನ್ನು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೆ ನಾನು, ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು. ಏಕೆಂದರೆ ಪಾಪ ಅವ್ರಿಗೆ ಕ್ಯೂನಲ್ಲಿ ಹೋಗೋದು ಅಂದರೆ ಏನೋ ಒಂಥರ, ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದಿದ್ವು, ಆ ಜರ್ನಿ ಮಾಡೋದು ಮತ್ತು ಇಲ್ಲಿ ಕ್ಯೂನಲ್ಲಿ ಹೋಗೋದು ಅವಕ್ಕೂ ತುಂಬ ಬೇಜಾರಾಗ್ತಾಯಿತ್ತು. ಹಾಗಾಗೆಲ್ಲ ತೋರಿಸ್ತಾ ಇದ್ದೆ ಮಕ್ಕಳಿಗೆ. ಅಲ್ಲಿಂದ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಈಚೆ ಬಂದು ಮತ್ತೆ ಕ್ಯೂನಲ್ಲೇ ಊಟಕ್ಕೆ ಹೋಗೋದು. ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬಂದು ಊಟಕ್ಕೆ ಹೋಗಿ ಮುಂಚೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಹಿಂದೆ, ಅದು ಗೋಲ್ಡಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿತ್ತು. ಆನೆ ಇದರಲ್ಲಿ ಇದು ಮಾಡಿಬಿಟ್ಟು ಆ ಕಡೆ ಸೈಡು, ಅದು ಸರಿಯಾಗಿ ಗೊತ್ತಿಲ್ಲ ನನಗಷ್ಟು, ಬಟ್ ಅದು ದುರ್ಗಮ್ಮಂದು ವಿಗ್ರಹ, ಅದು ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೆ. ಅಲ್ಲಿಂದ ನಾವು ಕ್ಯೂನಲ್ಲೇ ಊಟಕ್ಕೆ ಹೋದ್ವು, ಮಧ್ಯಾಹ್ನ ಊಟಕ್ಕೆ. ಸೊ ಮಕ್ಕಳು ಕಾಲು ನೋವು ಅಂತ ಹೇಳ್ಬಿಟ್ಟು ಜಂಪ್ ಮಾಡ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಂದ ಊಟ ಮುಗಿಸ್ಕೊಂಡು ಈಚೆ ಬಂದವು. ಸ್ವಲ್ಪ ಹೊತ್ತು ಕೂತಿದ್ದು. ಈಚೆ ಬಂದಾಗ ಅಲ್ಲಿ ಆನೆ ಲಾಯ ಮತ್ತು ಗೋಶಾಲೆ ಅಂತ, ಹೌದೌದು, ಆನೆ ಲಾಯ ಮತ್ತು ಗೋಶಾಲೆ ಅಂತ ಬರೆದಿತ್ತು. ಏನು ನೋಡೋಣ ಅಂತ ಬಂದವು, ಬಟ್ ಆನೆ ಇತ್ತು. ಈ ಸೈಡು ವಯಸ್ಸಾಗಿರೋ ಏಜ್ ಆಗಿರೋಂಥ ಹಸುಗಳು, ಕರುಗಳು ಎಲ್ಲ ಕಟ್ಟಿದ್ರು ಅಷ್ಟೇ, ಬಟ್ ಅದು ಗೊತ್ತಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಬಂದಾಗ ಅಲ್ಲಿ ನಾಗರ ದೇವರು ಅಂತ ಇತ್ತು. ಆಗ ನಾಗರ ದೇವ್ರನ್ನ ಮಾತ್ರ ವಿಡಿಯೋ ಮಾಡಿದೆ. ಅದಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದಾಗ ದೇವಸ್ಥಾನದ ಒಳಗಡೆಗೆ ಹೋಗೋ ಎಂಟ್ರೆನ್ಸ್ ಇದೆ, ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸ್ನ ಮಾತ್ರ ವೀಡಿಯೋ ಮಾಡ್ತಾಯಿದ್ದೆ. ಪೊಲೀಸರು ನೋಡಿದ್ರು, ಸ್ವಲ್ಪ ರಿಕ್ವೆಸ್ಟ್ ಅಂದೆ, ಅವ್ರು ಏನು ಮಾಡಲ್ಲ ಆಯಿತು ಅಂದರು. ಆ ಎಂಟ್ರೆನ್ಸನ್ನು ಮಾತ್ರ ವೀಡಿಯೋ ಮಾಡಿದೆ. ಬಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ದೇವ್ರು ನೋಡೋಕ್ಕೆ ನಿಜವಾಗ್ಲೂ ಒಂದು ಟೈಮ್ ಹೋಗಬೇಕು ಅಂತ ಅನ್ನಿಸುತ್ತೆ ಅದು ನೋಡಿದಾಗ. ದಯವಿಟ್ಟು ಫ್ರೆಂಡ್ಸ್, ನಾನು ಮಾಡ್ತಿರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದು ಆಳ್ವಾ ಸ್ಕೂಲ್ ಅಂತೆ, ನಾವೇನು ಹೋಗಿ ನೋಡಲಿಲ್ಲ, ಬಟ್ ಅಲ್ಲಿ ಬರೆದಿದ್ರು ಬೋರ್ಡ್, ಅದು ಆಳ್ವಾ ಸ್ಕೂಲ್ ಅಂತ. ನಮ್ಮ ಮಗನಿಗೆ ಸ್ಕೂಲ್ ಹತ್ರ ಆಗತ್ತರನೇ ರೂಮ್ ಮಾಡಿದ್ದು ಅಲ್ವಾ, ಆಲ್ಟಾಗಿ ಮಂಡೇ ಮಾರ್ನಿಂಗ್ ಬಿಡಬೇಕು ಅಂದ್ಬಿಟ್ಟು. ಸೊ ರೂಮಿಗೆ ಬಂದು ರೆಸ್ಟ್ ಮಾಡೋಣ ಅಂತ ರೂಮಿಗೆ ಬಂದು. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.